ಫಾದರ್ಸ್ ಡೇ ಆಗಿರೋದ್ರಿಂದ ನಮ್ಮ ತಂದೆನ ಸರ್ಪ್ರೈಸ್ ಮಾಡೋದಕ್ಕೆ ಸೂರ್ಯವಂಶ ಸೆಟ್ಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಝೂಮ್ ಟು ದ ಲೊಕೇಶನ್. Hi! Hey! Happy Father's Day! Beautiful ladies of Surya Vamsha, please. Exactly right. Yeah. ಇವರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. Hi everybody, welcome back to my vlog. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಫುಲ್ ರೆಡಿಯಾಗಿ ಅಂತ ನಿಮಗೆ ಇವಾಗ ಕುತೂಹಲ ಇದೆ ಅನ್ಸತ್ತೆ. ಓಕೆ, ಸೊ ಏನಂದರೆ ನಾನು ಭಾಳಷ್ಟು ಇಂಟರ್ವ್ಯೂಸಲ್ಲಿ ಮತ್ತು ನನ್ನ ವ್ಲಾಗ್ಸಲ್ಲಿ ಕೂಡ ಹೇಳಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ನಾನು ಅಪ್ಪ ಅಮ್ಮನ ಜೊತೆ ಶೂಟ್ ಲೊಕೇಶನ್ಗೆ ಹೋಗ್ತಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಐ ಹ್ಯಾವ್ ಎಂಜಾಯ್ಡ್ ದಿ ಎನ್ವೈರ್ನ್ಮೆಂಟ್ ದೇರ್. ಬಟ್ ಅದಾದಮೇಲೆ ಒನ್ಸ್ ಯು ಬಿಕಮ್ ಅ ಟೀನೇಜರ್, ನಿಮ್ಮ ಫ್ರೆಂಡ್ಸು, ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಬದಲಾಗ್ಬಿಡತ್ತೆ. ಆ್ಯಂಡ್ you stop following your parents everywhere. ಸೊ ಇತ್ತೀಚೆಗೆ ನೀವೆಲ್ಲರೂ ನೋಡಿರ್ತೀರ ಉದಯ ಟಿ ವಿಯಲ್ಲಿ ನಮ್ಮ ತಂದೆ ಸೂರ್ಯವಂಶ ಅನ್ನೋ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ಸ್ ಬಿಕಮ್ ಅ ಹೌಸ್ ಹೋಲ್ಡ್ ನೇಮ್. ಸೊ ಪ್ರತಿದಿನ ಮನೆಗೆ ಬಂದು ಅವ್ರು ಹೇಳ್ತಿದ್ರು, ನೀನು ಒಂದು ಸತಿ ಆದರೂ ಸೂರ್ಯವಂಶ ಸೆಟ್ಟಿಗೆ ಬರಲೇಬೇಕು, ಎವ್ರಿಬಡಿ ವಾಂಟ್ಸ್ ಟು ಸಿ ಯು. ಆ್ಯಂಡ್ ಇನ್ಫ್ಯಾಕ್ಟ್ ನೀನು ಶೂಟ್ ಸೆಟ್ಟಿಗೆ ಹೋಗಿನೇ ಲೈಕ್ ಶೂಟಿಂಗ್ ಮಾಡೋವಾಗ, ಯಾಕಂದರೆ ನಾನು ಶೂಟ್ ಮಾಡೋವಾಗ ಎಷ್ಟೋ ಸತಿ ಬಂದಿದ್ದಾರೆ, ಬಟ್ ಅವ್ರು ಶೂಟ್ ಮಾಡೋವಾಗ ನಾನು ಇತ್ತೀಚೆಗಂತೂ ನಾನು ಹೋಗೇ ಇಲ್ಲ. ಆ್ಯಂಡ್ ಇವಾಗ ಫಾದರ್ಸ್ ಡೇ ಆಗಿರೋದ್ರಿಂದ ಐ ವಾಂಟೆಡ್ ಟು ಡೂ ಅ ಸ್ಮಾಲ್ ಸರ್ಪ್ರೈಸ್ ಫಾರ್ ಹಿಮ್. ಆ್ಯಂಡ್ ಸೊ ಅವ್ರು ಶೂಟಿಂಗ್ ಹೊರಟಾಯಿತು. ಸೊ ನಾನು ಈಗ ನಮ್ಮ ತಂದೆನ ಸರ್ಪ್ರೈಸ್ ಮಾಡೋದಕ್ಕೆ ಸೂರ್ಯವಂಶ ಸೆಟ್ಟಿಗೆ ಹೋಗ್ತಾ ಇದ್ದೀನಿ. ಸೊ ಜಸ್ಟ್ ಬಿಫೋರ್ ದ್ಯಾಟ್ ಈ ಗೆಟಪ್ ಹೇಗೆ ಬಂತು, ಪ್ಲೀಸ್ ಡೂ ವಾಚ್. ಆ್ಯಂಡ್ ಆಫ್ಟರ್ ದ್ಯಾಟ್ ಲೆಟ್ಸ್ ಝೂಮ್ ಟು ದ ಲೊಕೇಶನ್. ಸೊ ಗೈಸ್, ಈಗ ಮೈ ಫೇವ್ರೆಟ್ ಪಾರ್ಟ್ ಅಂದರೆ ಗೆಟಿಂಗ್ ರೆಡಿ ಟು ಗೋ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ದ ಮೋಸ್ಟ್ ಕಾಮನ್ ರೀಸನ್ ಡಾರ್ಕ್ ಸ್ಪಾಟ್ಸ್ ಬರೋದಕ್ಕೆ ಇಸ್ ಡೆಫಿನೆಟ್ಲಿ ಸನ್ ಎಕ್ಸ್ಪೋಜರ್. ಸೊ ಈ ರೀತಿ ಇರೋವಂಥ ಒಂದು ಸಮಸ್ಯೆಗೆ ಐ ವುಡ್ ಡೆಫಿನೆಟ್ಲಿ ಸೇ ದಟ್ Himalaya Dark Spot Clearing Turmeric Face Serum is definitely an answer to it anta. With 100% organically sourced turmeric, 10% glycolic acid and 2% niacinamide, the best of nature and science. Okay, so as you can see, ಈಗ ನಾನು Himalaya Dark Spot Clearing Turmeric Face Serum ನಾನು ಯೂಸ್ ಮಾಡ್ತಿದ್ದೀನಿ. ಇದು ಬ್ರೈಟ್ನೆಸ್ನ ಬೂಸ್ಟ್ ಮಾಡುತ್ತೆ, ಹಾಗೆ ಇದರಲ್ಲಿ 100% ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಇದೆ. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ 7 days ಚಾಲೆಂಜ್ನ ನಾನು ತೊಗೊಂಡಿದ್ದೆ. ಆ್ಯಂಡ್ ಯು ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಸಿ ಅ ಡಿಕ್ರೀಸ್ ಇನ್ ಡಾರ್ಕ್ ಸ್ಪಾಟ್ಸ್. ಸೊ ಐ ಆಮ್ ಗೋಯಿಂಗ್ ಟು ಬಿ ಕಂಟಿನ್ಯೂಯಿಂಗ್ ದ ಯೂಸೇಜ್. ಸೊ ಇದರ ಒಂದು 2 to 3 drops ಈಸ್ ಗುಡ್ ಇನಫ್. ಮುಖ ಮತ್ತು ನೆಕ್ ಏರಿಯಾ ಮಸಾಜ್ ಮಾಡಿದ್ರೆ, ನೆವರ್ ಫರ್ಗೆಟ್ ದ ನೆಕ್, ಐ ಆಲ್ವೇಸ್ ಸೇ ದ್ಯಾಟ್. ಸೊ ಇಟ್ಸ್ ದ ಫೇಸ್. ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ಬಂದು ಸ್ವರಸ ಕೋಲ್ಡ್ ಪ್ರೆಸ್ ಎಕ್ಸ್ಟ್ರಾಕ್ಷನ್ ಮೆಥಡನ್ನು ಮಾಡಿರೋದು. ಈ ಮೆಥಡನ್ನು ಮಾಡಿದಾಗ ಟರ್ಮರಿಕ್ನ ಫುಲ್ ಪೊಟೆನ್ಷಿಯಲ್ನ ನಾವು ರಿಟೇನ್ ಮಾಡ್ಬೋದು. ಸೊ ವಿಟಮಿನ್ ಸಿ ಸಿರಮ್ನ ನಾವು ಯೂಸ್ ಮಾಡಿದ ಮೇಲೆ ಯು ಹ್ಯಾವ್ ಟು ಫಾಲೋ ಇಟ್ ಅಪ್ ವಿತ್ ಅ ಸನ್ಸ್ಕ್ರೀನ್. ಸೊ ಹಿಮಾಲಯ ಅವರ ಪ್ರಾಡಕ್ಟ್ಸ್ ಬಂದು ನೈಕಾ, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಹಾಗೆ ಅವರ ವೆಬ್ಸೈಟ್ ಮತ್ತು ಹಿಮಾಲಯ ಆ್ಯಪಲ್ಲಿ ಕೂಡ ಅವೈಲೇಬಲ್ ಇದೆ. ನಿಮಗೆ ಫ್ಲಾಟ್ 30% ಡಿಸ್ಕೌಂಟ್ ಕೂಡ ಸಿಗುತ್ತೆ ಇಫ್ ಯು ಚೆಕ್ ಔಟ್ ದ ಪ್ರಾಡಕ್ಟ್ ಟುಡೇ. ದ ಲಿಂಕ್ ಇಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಸೊ ಈಗ ನಾನು ವಿಟಮಿನ್ ಸಿ ಸಿರಮ್ ಹಚ್ಕೊಂಡಾಯಿತು. ಸೊ ಅದಾದಮೇಲೆ ಆ್ಯಸ್ ಐ ಸೆಡ್ ಐ ಆಮ್ ಗೋಯಿಂಗ್ ಟು ಫಾಲೋ ಇಟ್ ಅಪ್ ವಿತ್ ಅ ಸನ್ಸ್ಕ್ರೀನ್. ಸೊ ಇವತ್ತು ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಗೋ ಮೀಟ್ ಅಪ್ಪ ಅವರ ಸೂರ್ಯವಂಶ ಸೆಟ್ಟಲ್ಲಿ. ಸೊ ಗೈಸ್, ಈಗ ಹೊರಟಿದ್ದೀವಿ ಸೂರ್ಯವಂಶ ಲೊಕೇಶನ್ಗೆ. ಲೊಕೇಶನ್ ಬಂದು ಕನಕಪುರ ರೋಡಲ್ಲಿರುವಂಥ ರವಿಕಿರಣ್ ಸ್ಟುಡಿಯೋಲ್ಲಿ ನಡೀತಾ ಇದೆ ಶೂಟಿಂಗ್. ಸೊ ವಿ ಆರ್ ಆನ್ ಆರ್ ವೇ. ಅಪ್ಪಂಗೆ ಇನ್ನೂ ಏನೂ ತಿಳಿಸಿಲ್ಲ ದಟ್ ವಿಲ್ ಬಿ ಕಮಿಂಗ್ ದೇರ್ ಅನ್ನೋದು. ಸೊ ಮೇ ಬಿ ಅವ್ರಿಗೆ ಸ್ವಲ್ಪ ಡೌಟ್ ಬಂದಿರ್ಬೋದು, ಒಂದು 3 ದಿನದಿಂದ ಕೇಳ್ತಾನೆ ಇದೆ ಯಾವಾಗ ಶೂಟಿಂಗ್ ಅಂತ. ಸೊ ಇವತ್ತು ಹಿ ಮೈಟ್ ಬಿ ವೆರಿ ಸರ್ಪ್ರೈಸ್ಡ್ ಆರ್ ಸ್ಲೈಟ್ಲಿ ಸರ್ಪ್ರೈಸ್ಡ್, ಗೊತ್ತಿಲ್ಲ ನನಗೆ. ಸೊ ಲೆಟ್ಸ್ ಗೋ ಟು ಸೂರ್ಯವಂಶ ಶೂಟಿಂಗ್ ಲೊಕೇಶನ್.
ಹಲೋ. ಸೊ ನಾನು ಇನ್ಫ್ಯಾಕ್ಟ್ ರವಿಕಿರಣ್ ಸ್ಟುಡಿಯೋ ಬಂದು ಎಷ್ಟು ವರ್ಷ ಆಗಿದೆ ಅಂತಲೇ ಗೊತ್ತಿಲ್ಲ. ಈ ಸ್ಟುಡಿಯೋ ಕಟ್ಟಬೇಕಾದ್ರೆ ನಾನು ಭಾಳ ಚಿಕ್ಕ ಹುಡುಗಿ ಆಗಿದ್ದೆ. ಐ ಥಿಂಕ್ ಐ ವಾಸ್ ಇನ್ ಅರೌಂಡ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲಿದ್ದೆ ಅನಿಸುತ್ತೆ. ಸೊ ಈಗ ಲೊಕೇಶನ್ಗೆ ಬಂದಿದ್ದೀವಿ. ಅಪ್ಪ ಮೇಕಪ್ ರೂಮಲ್ಲಿದ್ದಾರೆ ಅನಿಸುತ್ತೆ. ಸೊ ಲೆಟ್ಸ್ ಗೋ ಸರ್ಪ್ರೈಸ್ ಹಿಮ್ ಫಾರ್ ಫಾದರ್ಸ್ ಡೇ. Pa. Hi. Hey. Happy Father's Day. Thank you so much. ಹಿಂಗಿತ್ತು ಸರ್ಪ್ರೈಸ್. Hey. ಹೇಳಲಿ ನಿನ್ನ ಬೆಳಿಗ್ಗೆ ಹೊರಡುವಾಗ ಅದನ್ನೇಪ್ಪ ಸರ್ಪ್ರೈಸ್ ಅನ್ನೋದು. ಹೇಳ್ಬಿಟ್ಟು ಬಂದಿದ್ದಿದ್ರೆ ಸಂವೇರ್ ಅಂತಂದೆ ನೀನು. ಇದೇ ಸಂವೇರು. ಅದಕ್ಕೆ ಗಾಡಿ ಕಳಿಸು ಅಂತ ಹೇಳಿದ್ದು. ಸೊ ವಿ ಆರ್ ಹಿಯರ್ ಫೈನಲಿ ಸೂರ್ಯವಂಶ ಲೊಕೇಶನಲ್ಲಿ. ಅಪ್ಪಗೆ ಡ್ರೀಮ್ ಕಮ್ ಟ್ರೂ. ಒಂದೇ ಏನಂದರೆ ರಾಯನ್ನ ಕರ್ಕೊಂಬರೋಕ್ಕಾಗಲಿಲ್ಲ ಬಿಕಾಸ್ ಅವನಿಗೆ ಸ್ಕೂಲ್ ಇತ್ತು. ಸೊ ಬಟ್ ಐ ಹ್ಯಾಡ್ ಟು ಬಿ ಹಿಯರ್. ಸೊ ಹೆಂಗೆ ನಡೀತದೆ? ಆಯ್ತಾ? ರೆಡಿ ಆದ್ಯಾ? ಈಗ ಅಷ್ಟೇ ಆಯಿತು. ಸ್ವಲ್ಪ ಬ್ರೇಕ್ ಬಿಟ್ಟಿದ್ದಾರೆ. ಸೊ ಬೆಳಗ್ಗೆನೇ ಬಂದೆ ನಾನು. ಓಕೆ. ಸೊ ಐ ಹ್ಯಾವ್ ಟು ಗೆಟ್ ಯಂಗ್ ಗೆಟಪ್ ಆಗ್ತಾ ಇದ್ದಾರೆ ನನಗೆ. ಸೊ ಐ ಹ್ಯಾವ್ ಟು ವೆಯ್ಟ್. ಯೂತ್ ಫೀಲಿಂಗ್. ಯೂತ್ ಫೀಲಿಂಗ್. ಓಕೆ, ಬನ್ನಿ ಕೂತ್ಕೊಳ್ಳಿ, ರೆಡಿಯಾಗಿ. ಸೊ ಏನಂದರೆ ಇವತ್ತು ಆ್ಯಕ್ಚುಲಿ ಅಪ್ಪನ ಪ್ರಕಾರ 20 ವರ್ಷ ಆದ್ಮೇಲಪ್ಪ ನಾನು ಸೆಟ್ಟಿಗೆ ಬರ್ತಿರೋದು. ಹೌದಮ್ಮ. 2004 ನೀನನ್ನು ಫಸ್ಟ್ ನಾನು ಕರ್ಕೊಂಡು ಹೋಗಿದ್ದು ಫಸ್ಟ್ ಅಲ್ಲ, ಅದಕ್ಕೆ ಮುಂಚೆನೇ ಬಂದಿದ್ದೀನಿ. ಅದಕ್ಕೆ ಮುಂಚೆ ನೀನು ಬಂದಿದ್ದು ಯಾವಾಗ ಗೊತ್ತಾ? ಇದು ಬಾಲಚಂದ್ರ ಸೆಟ್ಗೆ. ನಾನು ಇವಾಗಲೂ ಸಿನಿಮಾ ಸೆಟ್ಟಿಗೆ ಹೋಗಿ ತಟ್ಟಂತ ನಂಗೆ ಜ್ಞಾಪಕ ಬರೋದಂದ್ರೆ ಅಫ್ಕೋರ್ಸ್ ಹಬ್ಬ ಸಿನಿಮಾ ಸೆಟ್ಟಿಗೆ ಹೋದಾಗ. ವೆರಿ ಕರೆಕ್ಟ್, ವೆರಿ ಕರೆಕ್ಟ್. ಸೊ ಎಸ್ಟೇಟ್ ಕ್ಲಬ್ಬಲ್ಲಿ ನಡೀತಾ ಇತ್ತು. ಎಸ್ಟೇಟ್ ಕ್ಲಬ್ಬಲ್ಲಿ ನಡೀತಾ ಇತ್ತು. ಅದರಲ್ಲಿ ವಿಷ್ಣುವರ್ಧನ್ ಸಾರು, ಅಂಬರೀಷು, ಶಶಿಕುಮಾರು, ಜಯಪ್ರದ, ರಾಮ್ಕುಮಾರು, ಆಮೇಲೆ ನಮ್ಮ ಫೇವರೇಟ್ ಡೈರೆಕ್ಟ್ರು ರಾಜೇಂದ್ರ ಬಾಬು ಅದನ್ನು ಡೈರೆಕ್ಟ್ ಮಾಡ್ತಾಯಿದ್ರು. ತುಂಬ ಖುಷಿಯಾಗಿ ಅವತ್ತೆಲ್ಲ ಸೇರಿ ನಮ್ಮೆಲ್ಲ ಜೊತೇಲಿ ಊಟ ಮಾಡಿದ್ವಿ. ಜೊತೇಲಿ ನಿನ್ನ ಯು ಆರ್ ದ ಯಂಗೆಸ್ಟ್ ಆಫ್ ದ ಲಾಟ್ ಅಲ್ಲಿ. ಸ್ಕೂಲ್ ಅವಾಗ. ಕರೆಕ್ಟ್ ಕರೆಕ್ಟ್. ನಂಗೆ ಏನು ನೆನಪಂದರೆ ಆ ಟೈಮಲ್ಲಿ ಒಂಥರ ಅಪ್ಪ ಅಮ್ಮ ಲೊಕೇಶನ್ಗೆ ಕರ್ಕೊಂಡು ಹೋದರೆ ನನಗೇನೋ ಒಂದು ವೆಕೇಶನ್. ಸೊ ಅವ್ರಿಗೆ ಅದು ಕೆಲಸ ಆಗಿರೋದು. ಬಟ್ ನನಗೆ ಅವಾಗ ಸ್ಕೂಲ್ ರಜಾ ಹಾಕಿಸ್ತಿದ್ರು. ಸೊ ಸ್ಕೂಲಿಗೆ ಹೋಗೋ ನೆಸೆಸಿಟಿ ಇರ್ತಿರ್ಲಿಲ್ಲ. ಆ್ಯಂಡ್ ಲೊಕೇಶನ್ಗೆ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಪ್ಯಾಂಪ್ರಿಂಗ್ ಆಗೋದು. ನಂಗೆ ಈಗಲೂ ಶೂಟಿಂಗ್ ಟೈಮಲ್ಲಿ ಲೊಕೇಶನಲ್ಲಿ ಐ ಮೀನ್ ಅಫ್ಕೋರ್ಸ್ ಇವಾಗೆಲ್ಲ ಕೇಟ್ರಿಂಗು ಆಮೇಲೆ ಪ್ರೊಡಕ್ಷನ್ಸ್ ಎಲ್ಲನೂ ಚೇಂಜ್ ಆಗಿದೆ. ಬಟ್ ಆವಾಗ ನನಗೆ ಶೂಟಿಂಗ್ ಊಟ ನೆನಪಾಗೋದೇನೆಂದರೆ ಸೆಟ್ಟಲ್ಲಿ ಮಾಡ್ತಿದ್ದಂತಹ ಬೇಳೆ ಸಾರು ಅನ್ನ ನನ್ನ ಫೇವ್ರೆಟ್. ತುಂಬ ಇಷ್ಟ ಆಗ್ತಿತ್ತು. ಸೊ ಆ ಥರ ನಂಗೆ ಭಾಳ ನೆನಪಿದೆ. ಇನ್ಫ್ಯಾಕ್ಟ್ ನನಗೆ ಇನ್ನೊಂದು ಆ ಥರ ಮರೆಯೋಕ್ಕಾಗದಿರೋ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಆಪ್ತಮಿತ್ರ ಸೆಟ್ಟಿಗೆ ಹೋಗಿದ್ದು. ಎಕ್ಸಾಕ್ಟ್ಲಿ ರೈಟ್. ಆಪ್ತಮಿತ್ರ ಶೂಟಿಂಗ್ ನಡೀತಾನೆ ಇತ್ತು. ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು. ಆವಾಗ ಒಂದು ಕಡೆ ಸೌಂದರ್ಯ ವಿತ್ ಮೇಕಪ್ಪಲ್ಲಿದ್ದರು, ಗುರ್ತೇ ಹಿಡಿಯೋಕ್ಕಾಗಲಿಲ್ಲ. ಬಟ್ ಆ್ಯಕ್ಚುಲಿ ನನಗೆ ಇನ್ನೂ ಅವರು ಅಫ್ಕೋರ್ಸ್ ನಾಗವಲ್ಲಿ ಗೆಟಪ್ಪಲ್ಲಿದ್ದರು. ಬಟ್ ಆ ನಾಗವಲ್ಲಿ ಗೆಟಪ್ಪಲ್ಲಿ ಇದ್ದಾಗಲೂ ಅವರಷ್ಟು ಸುಂದರವಾಗಿ, ಅಂಥ ಗೆಟಪ್ಪಲ್ಲೂ ಒಬ್ಬರು ಅಷ್ಟು ಸುಂದರವಾಗಿ ಕಾಣಿಸೋಕ್ಕೆ ಸಾಧ್ಯನಾ ಅನ್ನೋಷ್ಟು ನನಗೆ ಅನಿಸಿತ್ತು. ಶಿ ವಾಸ್ ಫ್ಲಾಲೆಸ್ ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಟೈಮ್ ಐ ಗಾಟ್ ಟು ಮೀಟ್ ಸೌಂದರ್ಯ ಅವರು. ಆ್ಯಂಡ್ ಫಾರ್ ಎವರ್ ರಿಮೆಂಬರ್ ಅದೊಂದು ದಟ್ ಹೋಲ್ ಅವತ್ತಿನ ಅಟ್ಮಾಸ್ಫಿಯರ್. ಅವತ್ತು ಹಾಕಿದ್ದು ಒಂದು ಮ್ಯಾಸಿವ್ ಸೆಟ್ ಹಾಕಿದ್ರು. ಅಫ್ಕೋರ್ಸ್ ದ್ವಾರಕೀಶ್ ಚಿತ್ರ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಅದು. ಆ್ಯಂಡ್ ಅದೆಲ್ಲ ನೆನಪಾಗುತ್ತೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಒಂಥರ ನಾವೇನು ಲೈಕ್ ವೆನ್ ಯು ನೋ ಸಂಬಡಿ ಇಂಡಸ್ಟ್ರಿಯಲ್ಲಿ ಇಲ್ಲದೆ ಇರೋರು ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿದಾಗ ಆ ಒಂದು ಗ್ಲಾಮರ್ ವರ್ಲ್ಡ್, ಆ ಒಂದು ಮೆಗ್ನಾನಮಸ್ ವರ್ಲ್ಡು, ಒಂದು ಡ್ರೀಮಿ ವರ್ಲ್ಡ್ ನಾವು ಏನು ಅನ್ಕೋತೀವಿ, ಐ ಹ್ಯಾವ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ದಟ್ ಆ್ಯಸ್ ಅ ಚೈಲ್ಡ್. ಸೊ ಅದಾದಮೇಲೆ ನಾನು ಯಾವಾಗ 2008-2009 ಆ ಪೀರಿಯಡಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿ ಎಂಟರ್ ಆದಾಗ ಇಟ್ ಬಿಕೇಮ್ ವೈಸ್ ವರ್ಸ. ಫುಲ್ಲು ಎಲ್ಲ ಉಲ್ಟಾ ಆಗೋಯ್ತು. ನನ್ನ ಶೂಟ್ ಸೆಟ್ಗೆ ಅಪ್ಪ ಅಮ್ಮ ಬರೋ ಥರದ್ದು. ಸೊ ಅದಾದಮೇಲೆ ನಂದು ಸಿಕ್ಕಾಬಟ್ಟೆ ಅವ್ರು ಶೂಟ್ ಮಾಡಿದಾಗ ಅವ್ರ ಸೆಟ್ಟಿಗೆ ಹೋಗೋದು ಭಾಳಷ್ಟು ಕಮ್ಮಿ ಆಗೋಯ್ತು. ಸೊ ದಿಸ್ ಇಸ್ ಆಫ್ಟರ್ 20 years ಅಪ್ಪ ಶೂಟಿಂಗ್ ಸೆಟ್ಟಿಗೆ ಬಂದಿರೋದು. ಮೊದಲು ನಾನು ಒಬ್ಬ ಸ್ಟಾರ್ ಮನೆಗೆ ಅಂತ ಕರ್ಕೊಂಡೋಗಿದ್ದು ವಿಷ್ಣು ಅವ್ರ ಮನೆಗೆ. ಅದೇನೋ ಗೊತ್ತಿಲ್ಲ ನಿನಗೆ, ವಿಷ್ಣು ಸರ್ ಕಂಡ್ರೆ ತುಂಬ ಭಯ ಆವಾಗ. ಅವ್ರು ನನ್ನ ರಮಾದೇವಿ ಅಂತ ರೇಗ್ಸೋರು. ಅದಕ್ಕೆ ಹೌದೌದು, ಬಾರೆ ರಮಾದೇವಿ ಅನ್ನೋರು.
ಬಿಕಾಸ್ ನಾನು ತುಂಬ ಮಾತಾಡ್ತಿದ್ದೆ ಅಂತ. ಹೌದು, ನೀನು ಬಂದರೆ ಹೊಡ 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 ಅಂತ ಮಾತಾಡ್ತಾ ಇದ್ದೆ, ಅದಕ್ಕೆ ಅವರು ನೀನು ರಮಾದೇವಿ ಅಂತ ಕರೆಯೋರು. ನಂಗೆ ತುಂಬ ಭಯ. ಅಂಬಿ ಅಂಕಲ್ ಅಂದರೆ ತುಂಬ ಬೇಗ ಹೋಗಿ ಮಾತಾಡ್ಸ್ಬಿಡ್ತಿದ್ದೆ, ಅಂದರೆ ವೆರಿ ಫ್ರೆಂಡ್ಲಿ. ಅಂಬಿ ಅಂಕಲ್ ಬಂದು ಲೈಕ್ ಇನ್ಸ್ಟೆಂಟಾಗಿ ಒಂದು ಲೈಕಿಂಗ್ ಬಂದ್ಬಿಡತ್ತೆ. ವಿಷ್ಣು ಅಂಕಲ್ ಹತ್ರ ಒಂದು ಸ್ವಲ್ಪ ಭಯ, ಅವ್ರು ಸ್ಟ್ರಿಕ್ಟ್ ಡಿಸಿಪ್ಲಿನ್ಡ್. ಆಮೇಲೆ ಅವರು ನನ್ನನ್ನು ಅವ್ರ ಮನೆಗೆ ಹೋದರೆ ಸಾಕು ಕಾರ್ ಮೇಲೆ ಕೂರಿಸ್ಬಿಡೋರು ಎತ್ಬಿಟ್ಟು. ನನಗೆ ಕೆಳಗಡೆ ಇಳಿಸ್ತಿರ್ಲಿಲ್ಲ, ನನಗೆ ಅದು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ, ಭಯ ಆಗೋದೆ. ರಮಾದೇವಿ ನೀನು ಜಾಸ್ತಿ ಮಾತಾಡ್ತೀವಿ, ಅಲ್ಲೇ ಕೂತ್ಕೋ ಮೇಲೆ ಅಂತ. ಸೊ ಇದು ಪ್ರತಿ ಸತಿ ಹೋದಾಗಲೂ ಮಾಡೋರು. ಸೊ ಐ ವಾಸ್ ವೆರಿ ಸ್ಕೇರ್ಡ್ ಆಫ್ ವಿಷ್ಣು ಅಂಕಲ್. ಬಟ್ ಆ್ಯಸ್ ಐ ಗ್ರೂ ಅಪ್ ಅದು ಒಂಥರ ಐ ಬಿಗ್ಯಾನ್ ಟು ಬಿ ಗೆಟ್ ವೆರಿ ಫಾಂಡ್ ಆಫ್ ಹಿಮ್. ಆ್ಯಂಡ್ ಅಫ್ಕೋರ್ಸ್ ದ ರೆಸ್ಟ್ ಇಸ್ ಹಿಸ್ಟ್ರಿ. ಆದರೆ ವಿಷ್ಣುವರ್ಧನ್, ಅಂಬರೀಷ್ ಅವರಿಬ್ಬರು ದಿಗ್ಗಜರು ಯಾವಾಗಲೂ ಯಾವುದೇ ಫಂಕ್ಷನ್ ನಮ್ಮ ಮನೇಲಾದರೂ ಫಸ್ಟ್ ಅವ್ರನ್ನ ಬಂದ್ಬಿಡ್ತಾಯಿದ್ರು. ನಮ್ಮನೇಲಿ ಅನೇಕ ಸಲ ನಾವು ಕಲಾವಿದರ ಸಂಘದ ಮೀಟಿಂಗ್ ಕೂಡ ಆಗಿದೆ. ವಿ ಹ್ಯಾವ್ ಡನ್ ಸೋ ಮೆನಿ ಮೀಟಿಂಗ್ಸ್ ಆ್ಯಂಡ್ ಆಲ್ ದಟ್ ಮೀಟಿಂಗ್ ಆದಾಗ ನೀನು ಅಲ್ಲಿ ಪಕ್ಕದಲ್ಲಿ ಇರ್ತಿದ್ದೆ. ಸೊ ಎವ್ರಿಬಡಿ ಯೂಸ್ ಟು, ಅದೇ ಎಸ್ಪೆಷಲಿ ವಿಷ್ಣುವರ್ಧನ್ ಆಗಲಿ ಅಥವಾ ಅಂಬರೀಷ್ ಆಗಲಿ, ಶಿವಣ್ಣ ಆಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ಉಪೇಂದ್ರ ಆಗಲಿ, ಎಲ್ಲರೂ ನಮ್ಮ ಮನೆಗೆ ಬಂದಿದ್ದಾರೆ. ದಟ್ ಆರ್ ಹ್ಯಾಪಿಯೆಸ್ಟ್ ಮೂಮೆಂಟ್. ವೈ ಐ ಟಾಕ್ ಅಬೌಟ್ ದಿಸ್ ಇಸ್ ಅಂದರೆ, ಎಲ್ಲೋ ಒಂದು ಕಡೆ ಇವತ್ತು ಕಲಾವಿದರ ಒಂದು ಬಳಗನೇ ಈ ಸೂರ್ಯವಂಶದಲ್ಲಿದೆ. ಇವತ್ತು ನೀನು ಬಂದಿದೆಯಾ, ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್. ನನಗೊಂಥರ ಖುಷಿ ಆಗುತ್ತೆ ನೀನು ಬಂದಿರೋದು. ಆ್ಯಂಡ್ ಐ ವಿಶ್ ಯುವರ್ ಬ್ಲಾಗ್ ವೆರಿ ವೆರಿ ಸಕ್ಸಸ್ಫುಲ್. ಸೊ ಮೇಘನ ಅಂದರೆ ಮಳೆ, ಮೋಡ, ಇದು ಸಮೃದ್ಧಿ ಆಗಲಿ, ವೃದ್ಧಿ ಆಗಲಿ, ಬೆಳೀಲಿ, ಎಲ್ಲರೂ ಸುಖವಾಗಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಪ್ಪಾಳೆ ತಟ್ರಪ್ಪ, ನಾನು ಒಬ್ಬಳೇ ತಟ್ಟಿದ್ದು ಇವತ್ತು. ಕುಮಾರು ನಮ್ಮ ಮೇಕಪ್ ಆರ್ಟಿಸ್ಟ್ ಅಂತ ಹೇಳೋದಕ್ಕಿಂತ ಮೇಕಪ್ ಡಿಸೈನರ್ ಅಂತ ಕರಿಬೇಕಾಗತ್ತೆ. ವಿಗ್ ಹಾಕಲ್ಲ ನಾವು, ವಿಗ್ ಹಾಕದೆ ಬ್ಲ್ಯಾಕ್ ಹಚ್ಚೋದು ಇದು ತುಂಬ ತುಂಬ ಕೆಲಸ ಜಾಸ್ತಿ. ಇದನ್ನು ಭಾಳ ನೀಟಾಗಿ ಮಾಡಬೇಕಾಗತ್ತೆ. ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ಕುಮಾರು. ಸೊ ಈಗ ಅಪ್ಪ ಮಾಡ್ತಿರೋ ಸೀರಿಯಲ್ ಕೋ ಆಕ್ಟರ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ದ ಬ್ಯೂಟಿಫುಲ್ ಲೇಡೀಸ್ ಆಫ್ ಸೂರ್ಯವಂಶ, ಪ್ಲೀಸ್. ರೈಟ್, ಯಾ So introduce myself. Welcome to the set. Thank Yeah, you. actually, You're also the part of Suryavamsha. Yes, I'm the viewer. Yeah. Actually, this is Ashwini, and she plays my granddaughter in this film. Yes. In the serial, Surabhi ಅಂತ ಪಾತ್ರದ ಹೆಸರು. ನಮಸ್ಕಾರ. This is Anaga, and she plays also the granddaughter, and ಇವಳ ಕ್ಯಾರೆಕ್ಟರ್ ಹೆಸರು ಬಂದು ರುಕ್ಮಿಣಿ. ಆಕ್ಚುಲಿ ಇವರು ನಮ್ಮ ತಾತ, ಇವ್ರ ಹೆಸರು ಬಂದು ಸತ್ಯಮೂರ್ತಿ ಅಂತ. ಇವರು ಇವರ ಮಗಳು, ಇದು ನಿಜವಾದ ಮಗಳು, ರಿಯಲ್ ಮಗಳು, ರೀಲ್ ಮೊಮ್ಮಕ್ಕಳು. ಅಗೈನ್ ಆ್ಯಂಡ್ ಅಗೈನ್ ಸೂರ್ಯವಂಶಕ್ಕೆ ಒಂದು ಇನ್ವಿಟೇಷನ್ ಇದ್ದೇ ಇರುತ್ತೆ. ಸೊ ಯು ಕ್ಯಾನ್ ವಾಕ್ ಇನ್ ಎನಿ ಟೈಮ್. ಇವಾಗ ನಂಗೆ ಡೌಟ್ ಹೊಡಿತದೆ, ಇವ್ರ ಬ್ಲಾಗ ನನ್ನ ಬ್ಲಾಗ್ ಮೈಲೇಜ್ ಅವ್ರು ತಗೋತಿರೋದು. ಏನಂದರೆ ನನಗೆ ಈ ಸೂರ್ಯವಂಶಕ್ಕೆ ಮಾಡೋಕ್ಕೆ ಪ್ರೇರಣೆನೇ ನನಗೆ ರಾಯಲ್. ಯಾಕೆಂದರೆ ನನಗೆ ಬಂದು ಈ ಕ್ಯಾರೆಕ್ಟರ್ಸ್ ಹೇಳಿದ್ರು, ನೀವು ಇದರಲ್ಲಿ ತಾತನಾಗಿ ಪಾಠ ಮಾಡ್ತಾ ಇದ್ದೀರಾ ಅಂತಂದರು. ನಾನು ಏನು ವಿಷಯ ಅಂತ ಹೇಳಿದೆ. ಆಮೇಲೆ ಗೊತ್ತಾಯಿತು ಸೂರ್ಯವಂಶ ಅಂತ. ಆಮೇಲೆ ಅದರಲ್ಲೂ ಇನ್ನೂ ಹೆಚ್ಚು ಅಂದರೆ ನನ್ನ ಆತ್ಮೀಯ ಗೆಳೆಯ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಜಟ್ಕರ್ದಲ್ಲಿ ನನ್ನ ಮೊಮ್ಮಗನ ಪಾತ್ರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಎಲ್ಲೋ ರಿಲೇಟ್ ಮಾಡ್ಕೊಂಡೆ. ನಿಜ ಹೇಳಿ, ಪ್ರಿಟಿ ಲೇಡೀಸ್ ಇದ್ದಾರೆ ಅಂತ ತಾನೇ ಒಪ್ಪಿಲ್ಲ? ಇಲ್ಲ ಯಾಕಂದ್ರೆ ಒಂದು ಐ ಬಿಲೀವ್ ದಿಸ್ ರೀಸನ್ ಅಲ್ವಾ? ಅಲ್ಲಲ್ಲ ಇಲ್ಲ ನಾನು ಇನ್ನೂ ಕಂಟಿನ್ಯೂ ಮಾಡಿಲ್ಲ, ಅಷ್ಟೊಳಗೆ ಹೇಳ್ತಾ ಇದ್ದಾಳೆ. ಆಮೇಲೆ ಗೊತ್ತಾಯ್ತು ಏನು ಪ್ಯಾಕೇಜ್ ಅಂದರೆ ನಾನು ಹೇಳಿದೆ ಬರೀ ತಾತ ಅಲ್ಲ, ಪ್ರಿಟಿ ಗ್ರ್ಯಾಂಡ್ ಡಾಕ್ಟರ್ಸ್ ಇರಬೇಕು, ಡಾಕ್ಟರ್ ಇರಬೇಕು ಅಂತ ಹೇಳಿದ್ದೀನಿ. ಇದನ್ನು ಕೂಡ ಫುಲ್ಫಿಲ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ ಆ್ಯಂಡ್ ಥ್ಯಾಂಕ್ಸ್ ಟು ದ ಚಾನಲ್. ಹಾಯ್, ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಗೊತ್ತಾಗ್ಲಿಲ್ಲ ಅಲ್ಲ? ಮೇಘ ಗೊತ್ತಾಯ್ತು, ಕಣ್ಣು ಮುಚ್ಚಿದಾಗ ಗೊತ್ತಾಗ್ಲಿಲ್ಲ. ಮುಚ್ಚಿದಾಗ ಗೊತ್ತಾಗ್ಲಿಲ್ಲ. ಫುಲ್ ಗ್ಲಾಮರ್ ಗೆಟಪ್. ಗೆಟಪ್. ಮತ್ತೆ ನಿನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಾಗಲಿ, ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು. ಸೂರ್ಯ ಅಂದರೆ ಇದಾ? ಹಾಯ್, ನೀನು ಮಿನಿ ಅನಿರುದ್ಧ ಅವರಾ? ದಿಸ್ ಈಸ್ ಪ್ರಕಾಶ್, ನಮಸ್ತೆ. ಅವರ್ ಡೈರೆಕ್ಟರ್.
ಇವರಾಗಲೇ ಈಗ ಪುಟ್ಟಕ್ಕನ ಮಕ್ಕಳು ಅಂತ ಒಂದು ಅದ್ಭುತವಾದ ಸೀರಿಯಲ್ನ ಮಾಡಿ ಇಸ್ ಆಲ್ರೆಡಿ ಬಿಕಮ್ ಹೌಸ್ ಹೋಲ್ಡ್ ನೇಮ್. ಎಸ್ ಎಸ್. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ನ ಹೇಳಿದೆ. ಹಲೋ, ನಾನು ಮೀಟ್ ಮಾಡಿದೆ ಅಲ್ಲಿ. ನಿನ್ನ ಹೆಸರು ನೀನು ಹೇಳಬೇಕು ಈಗ. ಮಾಲ್ತೇಶ್ ಅಂತ. ಆ್ಯಂಡ್ ನಮ್ಮ DOP ನನ್ನ ಬೆಸ್ಟ್ ಮಗ ಲೋಕೇಶ್. ಓಕೆ, ಈಸ್ ಫ್ರಮ್ ದ ಡೇ ನಂಬರ್ 1 ಇಂದ ಈಸ್ ಡೂಯಿಂಗ್ ದ ವರ್ಕ್. ಆ್ಯಂಡ್ ಮುಂದೊಂದು ದಿನ ನಾವೇನೋ ಕನಸು ಕಂಡಿದ್ದೀವಿ, ಆ ಕನಸಿಗೆ ಇವರೆಲ್ಲ ನನಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅನ್ನೋದನ್ನು ಆಮೇಲೆ ಹೇಳ್ತೀನಿ, ಬ್ಲಾಗಲ್ಲಿ ಹೇಳೋಕ್ಕಾಗಲ್ಲ. ದೀಸ್ ಆರ್ ಆಲ್ ಅವರ್ ಟೆಕ್ನಿಷಿಯನ್ಸ್. ಆ್ಯಂಡ್ ದಿಸ್ ಈಸ್ ನಮ್ಮ ಡೈಲಾಗ್ ರೈಟರ್ ಯೋಗಾನಂದ್. ನಾನು ಇವ್ರ ಬಗ್ಗೆ ಒಂದು ಮಾತು ಜಾಸ್ತಿ ಆಡೋಕ್ಕೆ ಇಷ್ಟಪಡ್ತೀನಿ. ಈ ಸೂರ್ಯವಂಶಕ್ಕೆ ಒಂದು ಹೃದಯ, ಇನ್ನೊಂದು ಹೃದಯ ಅಂತಂದರೆ ಡೈಲಾಗ್ಸ್ ಅದ್ಭುತವಾಗಿ ಬರೆದಿದ್ದಾರೆ. ದಿಸ್ ಈಸ್ ಬನ್ನಿ ಕ್ಯಾಮ್ರಾ ಕಡೆ ನೋಡಿ, ರವಿ ಭಟ್ ನಮ್ಮ ವಿನಯ್ ಪ್ರಸಾದ್ ಅವರ ಸೋದರ. ಓ ನಮಸ್ತೆ. ಆ್ಯಂಡ್ ಹೀ ಈಸ್ ಪ್ಲೇಯಿಂಗ್ ಮೈ ಸನ್ ಇನ್ ದಿಸ್ ಇದರೊಳಗೆ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಈ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾ ಇದ್ದೀವಿ. ನಮಗೆ ಬೆನ್ನೆಲುಬು ಅಂದ್ರೇ ನಮ್ಮ ಸತ್ಯಮೂರ್ತಿ, ಈ ಸೂರ್ಯವಂಶದ ಸೂರ್ಯ ಅಂತಲೇ ಹೇಳಬೇಕು. ಅವರು ನಮ್ಮ ಜೊತೆಗಿದ್ದಾರೆ. ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ತುಂಬ ಬೆನ್ನು ತಟ್ಟಿ ತುಂಬ ಪ್ರೋತ್ಸಾಹ ಕೊಡ್ತಾರೆ. ನಮ್ಮಂಥ ನಿರ್ದೇಶಕರಿಗೆ ಬೇಕಾಗಿರೋದು ಬೇರೆ ಏನೂ ಅಲ್ಲ, ಅದು ಒಂದೇ. ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. ಆ್ಯಂಡ್ ಟೈಮಿಂಗ್ಸಲ್ಲೂ ಅಷ್ಟೇ ಕರೆಕ್ಟ್ ಹೇಳಿ ಟೈಮಿಗೆ ಬರ್ತಾರೆ. ಅವರು ತೊಂದರೆ ಆದರೂ ಪರವಾಗಿಲ್ಲ, ಇಲ್ಲ ಸರ್ ನೀವು ಕೂತ್ಕೊಳ್ಳೋದ್ರೆ ಇಲ್ಲ ಮುಗಿಸ್ಬಿಡೋಣ ಶಾರ್ಟ್ ಅನ್ನೋ ಥರದಲ್ಲಿ ಬಂದು ತುಂಬ ಸಹಕಾರಿ ವ್ಯಕ್ತಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆಮೇಲೆ ಅದೇ ನಮ್ಮ ರೈಟ್ರ್ ಹೇಳ್ದಂಗೆ ಬೆನ್ನೆಲುಬು ಸೂರ್ಯವಂಶದ ಸೀರಿಯಲ್ಗೆ ಒಂಥರ ಸಿಂಹ ಅಂತೀವಲ್ಲ, ಅದು ಇವರೇ. ಅದೇ ಸೂರ್ಯವಂಶದ ಸಿಂಹ ಇವರು ಆದಮೇಲೆ ಅವ್ರ ಮಗ ಆದಮೇಲೆ ಈಗ ನೀವೇನಾದರೂ ಸರ್ನ ನೋಡ್ತಾ ಇದ್ದೀರಿ ಸೂರ್ಯವರ್ಧನ ಕ್ಯಾರೆಕ್ಟ್ರಲ್ಲಿ ಅವ್ರು ಬರ್ತಾರೆ. ಸೊ ಚೆನ್ನಾಗಿ ಹೋಗ್ತಾ ಇದೆ, ಆಶೀರ್ವಾದ ಮಾಡಿ ಸರ್, ಅಷ್ಟೇ. ಸೂರ್ಯವಂಶ ಧಾರಾವಾಹಿಯಲ್ಲಿ ಇದು ನನ್ನ ಹೊಸ ಪ್ರವೇಶ. ನಾನು ಪ್ರವೇಶ ಮಾಡುವ ಮುಂಚೆ ಸುಂದರರಾಜ್ ಸರ್ ನನ್ನ ತಂದೆ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಾಗಲೇ ನನಗೆ ಮೈಯಲ್ಲಿ ರೋಮಾಂಚನ ಆಗಿತ್ತು. ಯಾಕಂದರೆ ನಾನು ಅವ್ರ ಜೊತೆ ಇಷ್ಟುವರೆಗೆ ವರ್ಕ್ ಮಾಡಿಲ್ಲ, ಅವರನ್ನು ಕೇವಲ ತೆರೆಯ ಮೇಲೆ ನೋಡಿ ಮಾತ್ರ ಗೊತ್ತಿತ್ತು. ಆದರೆ ಮೇಘನಾ ಅವರಿಗೆ ಬಹುಶಃ ಗೊತ್ತಿಲ್ಲದೆ ಇರುವ ವಿಷಯ ಏನಂದರೆ, ನಾನು ಚಿರು ಅವರ ಜೊತೆ ವರ್ಕ್ ಮಾಡಿದ್ದೆ, ಈಗ ಧ್ರುವ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಸಿನಿಮಾಗಳಲ್ಲಿ. ಈ ದೇವರಾಜು ನಮಗೆ ಅಸೋಸಿಯೇಟ್ ಡೈರೆಕ್ಟ್ರು, ಹಾಗೆ ಈ ಪ್ರೋಗ್ರಾಮಲ್ಲಿ ಇವರೇ ಹಾಕೋದು. ಆದರೆ ಡೈಲಾಗೆಲ್ಲ ರಾತ್ರಿ 12 ಗಂಟೆ ಕಳಿಸ್ತಾರೆ. ಯಾಕೆಂದರೆ ಒಂದು ಈ ಪ್ರಿಪ್ರೇಷನ್ ಆಗಿ ಬಂದು ಮಾಡಿದ್ರೆ ಆ ಕೆಲಸನೇ ಬೇರೆ. ಅದರಿಂದ ಇವರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಎಲ್ರಿಗೂ ಟೈಮ್ ಕೊಟ್ಟಿದ್ದಕ್ಕೆ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್. ಎಸ್, ಆಲ್ರೆಡಿ ಲೇಟ್. ಶುರು ಹಚ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್. ತುಂಬ ವರ್ಷಗಳ ನಂತರ ಅಪ್ಪ ಒಂದು ಸೀರಿಯಲ್ ಮಾಡ್ತಿರೋದು. ಆ್ಯಂಡ್ ಅವ್ರಿಗೆ ಎಂಥ ಒಂದು ಅದ್ಭುತವಾದ ಪಾತ್ರ ಸಿಕ್ಕಿದೆ ಅಂದರೆ, ಲೈಕ್ ರಿಯಲ್ ಲೈಫ್ ಅವರ ಇವಾಗ ಕರೆಂಟ್ಲಿ ಅವರು ತಾತ ಆಗಿರೋದು. ಆ್ಯಂಡ್ ಅದೇ ರೀತಿಯಾದ ಒಂದು ಕತೆ ಅವ್ರಿಗೆ ಸೂರ್ಯವಂಶಲ್ಲಿ ಸಿಕ್ಕಿರೋದು. ಇಟ್ಸ್ ಸೀರಿಯಸ್ಲಿ ಒಂಥರ ಒಂದು ಡಿವೈನ್ ಎಫೆಕ್ಟ್ ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಪ್ರೈಡ್ ಇದೆ ಈ ಸೀರಿಯಲ್ ಬಗ್ಗೆ. ಸೊ ಇವತ್ತಿಗೆ ನನ್ನ ಈ ವ್ಲಾಗ್ ಮುಕ್ತಾಯ ಆಯಿತು. ಸೊ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಫನ್.